ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಹಕ್ಕಿ ಜ್ವರ ಭೀತಿ, ಮುನ್ನೆಚ್ಚರಿಕೆ ವಹಿಸಲು ಡಿಸಿ ನಿತೀಶ್ ಮನವಿ. ವಿಜ್ಞಾನ ಕೇಂದ್ರದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ, ಪ್ರಶ್ನಿಸುವ ಮನೋಭಾವ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಿ. ಸಿಬಿ ಪಾಟೀಲ್. ಬ್ಲಾಕ್ ಲಾಗ್ ಹುದ್ದೆಗಳ ಭರ್ತಿ ಹೇಳಿಕೆ ಎಚ್ಸಿ ಮಹಾದೇವಪ್ಪ ಹಿಂಪಡೆಯಲು ಆಗ್ರಹಿಸಿ ಮಾರ್ಚ್ 3ರಂದು ಪ್ರತಿಭಟನೆ. ಎಸ್ ಮಾರಪ್ಪ. ಎಸ್ಸಿಪಿ ಟಿಎಸ್ಪಿ ಅನುದಾನ ಗ್ಯಾರಂಟಿ ಯೋಜನೆಗಳ ಬಳಕೆ ಖಂಡನೀಯ. ಕೆಪಿ ಅನಿಲ್ ಕುಮಾರ್. ವೇದಾಂತ್ ಕಾಲೇಜಿನಲ್ಲಿ ಮಾರ್ಚ್ 2ರಂದು ಪ್ರತಿ ಭಾನ್ವೇಶ್ವರ ಪರೀಕ್ಷೆ, ಅತಿ ಹೆಚ್ಚು ಅಂಕ ಪಡೆದವರಿಗೆ ನಗದು ಬಹುಮಾನ. ರಾಕೇಶ್ ರಾಜರಬಂಡಿ. ದುಗನೂರು ಶಾಲೆಯಲ್ಲಿ ಬಿವಿಜಿಎಸ್ನಿಂದ ವಿಜ್ಞಾನ ದಿನಾಚರಣೆ, ತರ್ಕ ಮಾಡುವ ಮನೋಭಾವ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಿ. ಈರಣ್ಣ ಕೋಸಗಿ. ಕೈಲಾಸ ಮಹಾದ್ವಾರ ನೀಲಗಿರಿ ಸಾಲಿಮಠದಲ್ಲಿ ತುಪ್ಪದ ದೀಪೋತ್ಸವ ಅದ್ದೂರಿ ಆಚರಣೆ, ಭಕ್ತರ ಉದ್ಧಾರಕ್ಕಾಗಿ ಶ್ರೀಮಠದ ಅಭಿವೃದ್ಧಿ. ಫ್ಯಾಷನ್ ಡಿಸೈನಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿ ಮುಗಿಸಿದವರಿಗೆ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ. ವಾರ್ತೆಗಳ ವಿವರ. ಕೋಳಿ ಶೀತ ಜ್ವರದ ರೋಗೋದ್ರೇಕವಾಗಿರುವ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾ ಮಟ್ಟದ ಪ್ರಾಣಿಜನ್ಯ ರೋಗಗಳ ತುರ್ತು ನಿರ್ವಹಣಾ ಸಮಿತಿ ಅಧ್ಯಕ್ಷರು ಹಾಗೂ ಜಿಲ್ಲೆಯ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಸಾರ್ವಜನಿಕರು ಮತ್ತು ಕೋಳಿ ಸಾಗಾಣಿಕೆದಾರರಿಗೆ ಸೂಚನೆ ನೀಡಿದ್ದಾರೆ. ಹಕ್ಕಿ ಜ್ವರವು ಸಾಂಕ್ರಾಮಿಕ ರೋಗವಾಗಿದ್ದು ಏವಿಯನ್ ಇನ್ಫ್ಲೂಯೆಂಜಾ ಎಂಬ ವೈರಾಣುವಿನಿಂದ ಬರುತ್ತದೆ. ಕೋಳಿ ಶೀತ ಜ್ವರವು ಈ ಮುಂದೆ ತೋರಿಸಿರುವ ಕೋಳಿ ವಿವಿಧ ಪ್ರಭೇದಗಳಲ್ಲಿ ಕಂಡುಬರುತ್ತದೆ. ನಾಟಿ ಕೋಳಿ, ಫಾರಂ ಕೋಳಿ, ಟರ್ಕಿ ಕೋಳಿ, ಕೌಜುಗನ ಹಕ್ಕಿ, ನವಿಲ ಹಕ್ಕಿ, ಬಾತುಕೋಳಿ, ನವಿಲು ಹಕ್ಕಿ, ಹಂಸ ಪಕ್ಷಿ, ಬಾತುಕೋಳಿ ಇತ್ಯಾದಿ ಎಲ್ಲ ಹಕ್ಕಿ ಪ್ರಭೇದಗಳಲ್ಲಿ ಕಂಡುಬರುತ್ತದೆ. ಇದಲ್ಲದೆ ಮನುಷ್ಯನೊಳಗೊಂಡಂತೆ ಎಲ್ಲ ಬಿಸಿ ರಕ್ತ ಪ್ರಾಣಿಗಳಲ್ಲಿ ಕಂಡುಬರುತ್ತದೆ. ಮನುಷ್ಯರಿಂದ ಮನುಷ್ಯರಿಗೆ ಈ ರೋಗ ಹರಡುವುದಿಲ್ಲ. ರೋಗ ಲಕ್ಷಣಗಳು: ಕೋಳಿ ಅಥವಾ ಪಕ್ಷಿಗಳಲ್ಲಿ ಹಠಾತ್ ಸಾವು, ಅಸಾಧಾರಣ ಸಾವು, ಸತ್ತ ಕೋಳಿಗಳ ಮೂಗು, ಬಾಯಿ ಮತ್ತು ಕಣ್ಣಿನಿಂದ ನೀರು ಸುರಿಯುವುದು, ಕೋಳಿಗಳ ಮೊಣಕಾಲು ಮತ್ತು ಪಾದಗಳು ನೀಲಿ ಬಣ್ಣಕ್ಕೆ ತಿರುಗುವುದು. ರೋಗ ಹರಡುವಿಕೆ: ಸರಿಯಾಗಿ ಬೇಯಿಸದ ಕೋಳಿ ಮಾಂಸ ಮತ್ತು ಮೊಟ್ಟೆಗಳ ಸೇವನೆಯಿಂದ, ಸೂಕ್ತ ರಕ್ಷಕ ಕವಚಗಳನ್ನು ಧರಿಸದೆ, ರೋಗ ಪೀಡಿತ ಕೋಳಿ ಮತ್ತು ಕಲುಷಿತ ಸಲಕರಣೆಗಳ ಸಂಪರ್ಕದಿಂದ. ಕಳೆದ ವಾರ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಕೋಳಿ ಶೀತ ಜ್ವರದ ರೋಗೋದ್ರೇಕವಾಗಿರುತ್ತದೆ. ಆದ್ದರಿಂದ ಮುಂಜಾಗ್ರತೆ ಕ್ರಮಗಳನ್ನು ವಹಿಸುವ ಅವಶ್ಯಕತೆ ಇರುತ್ತದೆ. ಕೋಳಿ ಫಾರಂ ಮಾಲೀಕರಿಗೆ ಹಾಗೂ ಮಾರಾಟಗಾರರಿಗೆ ಸೂಚನೆಗಳು: ಜಿಲ್ಲೆಯಿಂದ ಹೊರಗೆ ಹಾಗೂ ಜಿಲ್ಲೆಯ ಹೊರಗಿನಿಂದ ಜಿಲ್ಲೆಗೆ ಪ್ರವೇಶಿಸುವ ಸೋಂಕಿತ ಕೋಳಿ, ಕೋಳಿ ಉತ್ಪನ್ನಗಳು, ಕೋಳಿ ಆಹಾರ ಸಂಬಂಧಿತ ಪರಿಕರಗಳು ಹಾಗೂ ಸಾಗಾಣಿಕೆ ವಾಹನಗಳನ್ನು ಸೋಂಕು ನಿವಾರಕಗಳಿಂದ ಸಿಂಪಡಿಸಿದ ನಂತರವೇ ಚಲನವಲನಕ್ಕೆ ಕ್ರಮ ವಹಿಸುವುದು, ತಮ್ಮ ಫಾರಂ ಪ್ರದೇಶವನ್ನು ಶುಚಿಯಾಗಿಟ್ಟುಕೊಳ್ಳುವುದು ಹಾಗೂ ನಿಯಮಿತವಾಗಿ ಸೋಂಕು ನಿವಾರಕ ದ್ರಾವಣವನ್ನು ಸಿಂಪಡಿಸುವುದು, ವಲಸೆ ಬರುವ ಅಥವಾ ಅಲ್ಲಿಯೇ ವಾಸಿಸುವ ಹಕ್ಕಿ ಪಕ್ಷಿಗಳು ಫಾರಂ ಪ್ರವೇಶಿಸದಂತೆ ಹಾಗೂ ಫಾರಂನಲ್ಲಿನ ಕೋಳಿ ಆಹಾರ, ಕುಡಿಯುವ ನೀರಿನ ಸಂಪರ್ಕಕ್ಕೆ ಬರದಂತೆ ಕ್ರಮ ವಹಿಸುವುದು, ಒಡೆದ ಕೋಳಿ ಮೊಟ್ಟೆ ಹಾಗೂ ಸತ್ತ ಕೋಳಿಗಳನ್ನು ಸುಡುವುದು, ಕೋಳಿಗಳಲ್ಲಿ ಅಸಹಜ ಸಾವು ಸಂಭವಿಸಿದಲ್ಲಿ ತಕ್ಷಣವೇ ಫಾರಂ ವ್ಯಾಪ್ತಿಗೊಳಪಡುವ ಅಥವಾ ಹತ್ತಿರ ಪಶು ವೈದ್ಯಕೀಯ ಸಂಸ್ಥೆಯ ಅಧಿಕಾರಿ ಸಿಬ್ಬಂದಿಯವರಿಗೆ ಮಾಹಿತಿ ನೀಡುವುದು, ಪಶುಪಾಲನಾ ಮತ್ತು ಪಶು ವೈದ್ಯ ಸೇವಾ ಇಲಾಖೆಯ ಅಧಿಕಾರಿ ಅಥವಾ ಸಿಬ್ಬಂದಿಯವರು ಫಾರಂಗಳಿಗೆ ಭೇಟಿ ನೀಡಲು ಬಂದಾಗ ಕಡ್ಡಾಯವಾಗಿ ಅನುಮತಿ ನೀಡುವುದು ಹಾಗೂ ಮಾದರಿಗಳನ್ನು ಸಂಗ್ರಹಿಸಲು ಸಹಕರಿಸುವುದು.
ಸಾರ್ವಜನಿಕರಿಗೆ ಸೂಚನೆಗಳು. ಹೆಚ್ಚಿನ ಸಂಖ್ಯೆಯಲ್ಲಿ ಕೋಳಿಗಳು ಅಸಹಜ ಸಾವನ್ನಪ್ಪಿದರೆ ತಕ್ಷಣವೇ ಹತ್ತಿರದ ಪಶು ವೈದ್ಯರು ಅಥವಾ ಸಿಬ್ಬಂದಿಯವರ ಗಮನಕ್ಕೆ ತರುವುದು. ರೋಗ ನಿಯಂತ್ರಣ ಹಾಗೂ ಆರೋಗ್ಯ ರಕ್ಷಣೆಯ ಹಿತದೃಷ್ಟಿಯಿಂದ ಕೋಳಿ ಫಾರಂಗಳಿಗೆ ಅನುಮತಿ ಇಲ್ಲದೆ ಪ್ರವೇಶಿಸಬಾರದು. ಕೆರೆ, ಕಟ್ಟೆ, ನೀರಿನ ತೊರೆ, ನದಿ ಮತ್ತು ಇತರೆ ನೀರಿನ ಜಾಗಕ್ಕೆ ವಲಸೆ ಬರುವ ಅಥವಾ ಅಲ್ಲಿಯೇ ವಾಸಿಸುವ ಹಕ್ಕಿ ಪಕ್ಷಿಗಳು ಅಸಹಜವಾಗಿ ಸತ್ತರೆ ಲಕ್ಷಣವೇ ಪಶು ವೈದ್ಯಕೀಯ ಇಲಾಖೆಯ ಗಮನಕ್ಕೆ ತರುವುದು. ಕೋಳಿ ಮತ್ತು ಕೋಳಿ ಉತ್ಪನ್ನಗಳನ್ನು ಮುಟ್ಟಿದ್ದಲ್ಲಿ ಸೋಪಿನಿಂದ ಕೈ ತೊಳೆಯುವುದು. 70 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 10 ನಿಮಿಷ ಕೋಳಿ ಮಾಂಸ ಮತ್ತು ಮೊಟ್ಟೆಯನ್ನು ಬೇಯಿಸಿ ಸೇವಿಸುವುದು. ಸಾರ್ವಜನಿಕರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರದೆಂದು ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ ಪಶು ಪಾಲನಾ ಮತ್ತು ಪಶು ವೈದ್ಯ ಸೇವಾ ಇಲಾಖೆಯ ಅಧಿಕಾರಿಗಳ ದೂರವಾಣಿ ಸಂಖ್ಯೆ. ಉಪನಿರ್ದೇಶಕರು, ಆಡಳಿತ ಪಶುಪಾಲನಾ ಇಲಾಖೆ, ರಾಯಚೂರು 8450019849. ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಆಡಳಿತ ಪಶುಪಾಲನಾ ಇಲಾಖೆ, ರಾಯಚೂರು 9591353247. ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಆಡಳಿತ ಪಶು ಆಸ್ಪತ್ರೆ, ಮಾನವಿ 9591353247. ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಪಶು ಆಸ್ಪತ್ರೆ, ಸಿಂಧನೂರು 9448037402. ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಪಶು ಆಸ್ಪತ್ರೆ, ಲಿಂಗಸುಗೂರು 9480284443. ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಆಡಳಿತ ಪಶು ಆಸ್ಪತ್ರೆ, ದೇವದುರ್ಗ 7411026744. ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಆಡಳಿತ ಪಶು ಆಸ್ಪತ್ರೆ, ಮಸ್ಕಿ 7975062716. ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಆಡಳಿತ ಪಶು ಆಸ್ಪತ್ರೆ, ಸಿರವಾರ 9448885522 ಸಂಪರ್ಕ ಮಾಡಬಹುದಾಗಿದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರತಿಯೊಂದು ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವ ಆಸಕ್ತಿ ವಿದ್ಯಾರ್ಥಿಗಳಲ್ಲಿ ಹುಟ್ಟಿಸಿಕೊಳ್ಳಬೇಕು. ಜೊತೆಗೆ ವಿದ್ಯಾರ್ಥಿಗಳಾದವರು ಪ್ರತಿಯೊಂದು ವಿಷಯದ ಬಗ್ಗೆ ಪ್ರಶ್ನೆ ಕೇಳುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಿವೃತ್ತ ನಿರ್ದೇಶಕ ಸಿ.ವಿ. ಪಾಟೀಲ್ ಹೇಳಿದರು. ಅವರಿಂದು ನಗರದ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಸಭಾಂಗಣದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಹಾಗೂ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. 1996ರಲ್ಲಿ ರಾಯಚೂರಿನ ವಿಜ್ಞಾನ ಕೇಂದ್ರ ಪ್ರಾರಂಭವಾಗಿದ್ದು, ಅಂದಿನ ಹೈದರಾಬಾದ್ ಕರ್ನಾಟಕ ಪ್ರಾದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಕೇಂದ್ರವನ್ನು ಅಭಿವೃದ್ಧಿಪಡಿಸಲಾಯಿತು. ವಿಶ್ವದಲ್ಲಿ ನೊಬೆಲ್ ಪಾರಿತೋಷಕ ಪಡೆದ ಮೊದಲ ವಿಜ್ಞಾನಿ ಸಿ.ವಿ. ರಾಮನ್ ಆಗಿದ್ದು, ಸಿ.ವಿ. ರಾಮನ್ ಆವಿಷ್ಕಾರ ಮಾಡಿರುವ ರಾಮನ್ ಎಫೆಕ್ಟ್ ಸಂಶೋಧನೆಗೆ ಲಭಿಸಿದ ನೊಬೆಲ್ ಪಾರಿತೋಷಕ ಸ್ಮರಣೆಗೆ ಪ್ರತಿ ವರ್ಷ ಫೆಬ್ರವರಿ 28ಕ್ಕೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಎಂದರು. ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಮಾಡುವ ಆಸಕ್ತಿ ಹುಟ್ಟಿಸಿಕೊಳ್ಳಬೇಕು. ತಿಳಿದುಕೊಳ್ಳುವ ಮನೋಭಾವ ವಿದ್ಯಾರ್ಥಿಗಳಲ್ಲಿ ಬರಬೇಕು. ಪ್ರಶ್ನೆ ಕೇಳುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಾಕಷ್ಟು ವ್ಯತ್ಯಾಸಗಳಿವೆ. ವಿಜ್ಞಾನ ಎಂದರೆ ಆವಿಷ್ಕಾರ, ಸಂಶೋಧನೆ, ಹೊಸದನ್ನು ಕಂಡುಹಿಡಿಯುವುದಾಗಿದೆ. ಆದರೆ ಕಂಡುಹಿಡಿದ ಆವಿಷ್ಕಾರದ ಬಳಕೆಯನ್ನು ತಂತ್ರಜ್ಞಾನವೆಂದು ಕರೆಯಲಾಗುತ್ತದೆ ಎಂದರು. ವಿಜ್ಞಾನ ದಿನಾಚರಣೆಗೆ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವುದು ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ. ವಿಜ್ಞಾನ ಪುಸ್ತಕದಿಂದ ತಿಳಿದುಕೊಳ್ಳುವ ಸಾಧ್ಯವಿಲ್ಲ, ಭಾಷಣದಿಂದ ಆಳವಾದ ಜ್ಞಾನ ವೃದ್ಧಿಯಾಗುವುದಿಲ್ಲ, ವಿಜ್ಞಾನವನ್ನು ಅನುಭವಿಸಬೇಕಾಗಿದೆ ಎಂದು ಹೇಳಿದರು. ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ. ಒಪ್ಪುವುದಿಲ್ಲ ಹಾಗೂ ಸಂವಿಧಾನದ ಮೂಲಭೂತ ಕರ್ತವ್ಯದ ಮೌಢ್ಯತೆ ಮತ್ತು ಅಂಧಕಾರವನ್ನು ಜೀವ ಜಗತ್ತಿಗೆ ಪೂರಕವಾದ ಬದುಕನ್ನು ಮತ್ತು ವಿಶೇಷವಾಗಿ ಈ 24-25 ಸಾಲಿನಲ್ಲಿ ಈ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಿಂದ ನಾವು 230 ಸರ್ಕಾರಿ ಪ್ರೌಢಶಾಲೆಗಳಿಗೆ
ವಿಜ್ಞಾನದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ 3,500 ರೂಪಾಯಿಗಳನ್ನು ಕೊಟ್ಟಿದ್ದೇವೆ. 8,05,000 ರೂಪಾಯಿಗಳನ್ನು ಇಡೀ ಏಕಕಾಲಕ್ಕೆ ನಾವು ಈ ಸಲ ಮಾಡಿದ್ದೇವೆ. ಮಾನ್ಯ ಬೋಸ್ ಒಂದು ಆಸೆ ಇದೆ, ಏನು ಅವರು ತಂತ್ರಜ್ಞಾನ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರು ನಮ್ಮವರೇ ಆಗಿರೋದ್ರಿಂದ ಅದನ್ನು ನಾವು ಮಾಡಿದ್ದೇವೆ. ಮತ್ತು ಅದು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಿದೆ. ಯಾಕಂದರೆ ನಾವು 230 ಶಾಲೆ ಮಕ್ಕಳನ್ನ ಇಲ್ಲಿ ತರಿಸ್ಬೇಕಂದ್ರೆ ನಮಗೆ 230 ಡೇಸ್ ಬೇಕು, ಅಥವಾ 1 ವರ್ಷ ಹೋಗ್ತದೆ. ಮುಂದಿನ ಸೆಷನ್ ಒಂದು ಶಾಲೆ, ಮಧ್ಯಾಹ್ನ ಸೆಷನ್ ಒಂದು ಶಾಲೆ ಇರ್ತದೆ. ಈಗ ಆ ಮಕ್ಕಳನ್ನ ಸುರಕ್ಷಿತವನ್ನು ಗಮನದಲ್ಲಿ ಇಟ್ಟುಕೊಂಡು ಹೀಗಾಗಿ ನಾವು ಶಾಲಾ ಹಂತದಲ್ಲಿ ಈ ವಿಜ್ಞಾನವನ್ನು ಏನು ಮಾಡಿದ್ದೇವೆ, ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತು ವಿಶೇಷವಾಗಿ KKRB ವತಿಯಿಂದ ವಿಜ್ಞಾನದ ಪ್ರಯೋಗಾಲಯಗಳನ್ನು ಬಹುಪಾಲು ಶಾಲೆಗಳಿಗೆ ಕೊಟ್ಟಿದ್ದರು, ಸಾರ್ವಜನಿಕರು ಕೊಟ್ಟಿದ್ದಾರೆ, ಸರ್ಕಾರ ಹಂತದಿಂದಲೂ ಪ್ರಯೋಗಾಲಯಗಳ ಕೊಟ್ಟಿದ್ದಾರೆ. ಅವರನ್ನು ಇಲ್ಲಿ ನಡೆದಿರ್ತಕ್ಕಂಥ ಶಿಕ್ಷಕರು ನೀವು ಅದನ್ನು ಯೂಸ್ ಮಾಡಿ ಮೈಕ್ರೋ ಏನು ಸೂಕ್ಷ್ಮದರ್ಶಕಗಳದಾವ ಅದನ್ನು ತೋರಿಸಿ ಮಕ್ಕಳಿಗೆ, ಅದು ಹಾಳಾದ್ರೂ ಪರವಾಗಿಲ್ಲ, ಮಕ್ಕಳು ನೋಡಿ ಹಾಳಾಗಲಿ, ಮುಂದೆ ಇಟ್ಟು ಹಾಳಾಗಬಾರ್ದು ಅಷ್ಟೇ. ನಮ್ಮಲ್ಲಿ ಏನಂತಾರೆ, ಇಲ್ಲ ಅದು ಮುಟ್ಟಿದ್ರೆ ಅದು ನಾಳೆ ಸ್ಟಾಕ್ ಪ್ರಾಬ್ಲಮ್ ಆಗ್ತದೆ, ನಾನು ಟ್ರಾನ್ಸ್ಫರ್ ಆಗಿ ಹೋಗಿ ಮುಂದೆ ಅದು ಚಾರ್ಜ್ ತಗೊಳ್ಳೋ ಸಮಸ್ಯೆ ನಮ್ಮದು ನಮ್ಗೆ ಭಾಳ ಹೆದರಿಕೆ. ಬಟ್ ಮಕ್ಕಳು ಯೂಸ್ ಮಾಡ್ತಾ ಇರಬೇಕು, ಶಿಕ್ಷಕರು ಯೂಸ್ ಮಾಡ್ತಾ ಇರ್ಬೋದು. ನಾವು ಅದನ್ನು ಬರೀ ಶೋಕೇಶ್ನಲ್ಲಿ ಹಾಕಿಟ್ಟು ನಾ ಟ್ರಾನ್ಸ್ಫರ್ ಆಗೋದೆಲ್ಲ ಸರಿ ಇದೆ. ಭಾರತೀಯ ವಿಜ್ಞಾನ ಸಂಸ್ಥೆ ಸರ್ ಎಂ ವಿಶ್ವೇಶ್ವರಯ್ಯ ವಿಜ್ಞಾನ ವಸ್ತು ಸಂಗ್ರಹಾಲಯ ಸೇರಿದಂತೆ ರಾಜ್ಯದಲ್ಲಿ ಸಾಕಷ್ಟು ವೈಜ್ಞಾನಿಕ ಕೇಂದ್ರಗಳಿವೆ. ಪ್ರತಿ ವರ್ಷ ಜಿಲ್ಲೆಯಿಂದ 50 ಶಾಲಾ ವಿದ್ಯಾರ್ಥಿಗಳಿಗೆ ಪ್ರವಾಸ ಕೈಗೊಂಡು ಪ್ರಯೋಗಾಲಯದ ದರ್ಶನ ಮಾಡಿಸುವಂತೆ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ತಿಳಿಸಲಾಗಿದ್ದು, ಇದಕ್ಕಾಗಿ ಪ್ರತ್ಯೇಕ ಅನುದಾನದ ವ್ಯವಸ್ಥೆ ಮಾಡಲು ತೀರ್ಮಾನಿಸಲಾಗಿದೆ. ಆದಷ್ಟು ಶೀಘ್ರವೇ ಈ ಯೋಜನೆ ಅನುಷ್ಠಾನವಾಗಲಿದೆ ಎಂದರು. ವಿಜ್ಞಾನವನ್ನು ಪರೀಕ್ಷಾ ದೃಷ್ಟಿಯಿಂದಲ್ಲ, ಜೀವನದ ದೃಷ್ಟಿಯಿಂದ ಅರ್ಥೈಸಿಕೊಳ್ಳಬೇಕು. ಸಮಾಜಕ್ಕೆ ವಿಜ್ಞಾನಿಗಳ ಕೊಡುಗೆ ಅಪಾರವಾದದ್ದು, ಪರಿಶ್ರಮದಿಂದ ಅಭ್ಯಾಸ ಮಾಡಬೇಕು ಎಂದರು. 1996ರಲ್ಲಿ ಏನಂದ್ರೆ ಪ್ರಾರಂಭ ಆಯಿತು ಈ ವಿಜ್ಞಾನ ಕೇಂದ್ರದ ಕಟ್ಟಡ ನಿರ್ಮಾಣಕ್ಕಾಗಿ. ಏನಂತಂದ್ರೆ ನಾನು ಆಗಿನ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಏನಿದೆಯಲ್ಲ, ಅವಾಗ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅಂತ HKD ಅಂತ ಕಳಿಸ್ತಾ ಇದ್ದರು. ಅದರ ಅಧ್ಯಕ್ಷರು ಏನಂತಾರೆ ನನ್ನ ಕ್ಲಾಸ್ಮೇಟ್ ಆಗಿದ್ದರು. ಏನಂತಂದರೆ ನಾನು ಸಹಾಯ ಏನಂತಾರೆ ಮಾಡಿದ್ದೇನಂತ ಕೃಷಿಗಳಲ್ಲಿ ಇಚ್ಛಿಸ್ತಾ ಇದ್ದೇನೆ. ಇನ್ನು ನಾವು ಇವತ್ತು ಇಲ್ಲೆಲ್ಲರೂ ನೆರೆದಿರ್ತಕ್ಕಂಥ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ. ವಿಶ್ವ ವಿಜ್ಞಾನ ದಿನಾಚರಣೆ ಆಚರಣೆ ಮಾಡಲಿಕ್ಕಾಗಿ ಪ್ರತಿ ವರ್ಷ ಫೆಬ್ರವರಿ 28ರಂದು ಏನಂತಾರೆ ಈ ವಿಜ್ಞಾನ ದಿನಾಚರಣೆ ನಂತರ ಆಚರಣೆ ಮಾಡಲಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಈ ವಿಜ್ಞಾನ ದಿನಾಚರಣೆ ಮಾಡಲಿಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಸರ್ CV ರಾಮನ್ರವರು ಆವಿಷ್ಕಾರ ಮಾಡಿರ್ತಕ್ಕಂಥ ರಾಮನ್ ಇಫೆಕ್ಟ್ ಅಂತಕ್ಕಂಥ ಒಂದು ಸಂಶೋಧನೆ ಮತ್ತು ಆ ಸಂಶೋಧನೆಗಾಗಿ ಅವರು ಪಡೆದಿರ್ತಕ್ಕಂಥ ನೋಬೆಲ್ ಪಾರಿತೋಷಕ, ಈ ಒಂದು ಅವರ ಒಂದು ಈ ಆವಿಷ್ಕಾರಣೆಯ ಸ್ಮರಣೆಗಾಗಿ ನಾವು ಫೆಬ್ರವರಿ 28ರಂದು ನಂತರ ವಿಜ್ಞಾನ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾ ಇದ್ದೀವಿ ಈ ರಾಮನ್ ಇಫೆಕ್ಟ್ ಅಂದ್ರೆ ಏನು ಅಂದ್ರೆ, CV ರಾಮನ್ ಅಂದ್ರೆ ಯಾರು? ಎಷ್ಟು ಮಂದಿ ಗೊತ್ತಿದೆ CV ರಾಮನ್ ಬಗ್ಗೆ? ಕೈ ಎತ್ತಿ ನೋಡೋಣ. CV ರಾಮನ್ ಯಾರು? ಯಾರಿಗೆ ಗೊತ್ತಿಲ್ಲ? ಪ್ರತಿಯೊಬ್ಬರಲ್ಲೂ ಜ್ಞಾನವಿರುತ್ತದೆ, ಅದನ್ನು ಹೊರತರುವ ಜವಾಬ್ದಾರಿ ಶಿಕ್ಷಕರ ಮೇಲಿರುತ್ತದೆ. ಆದ್ದರಿಂದ ಶಾಲೆಗಳಲ್ಲಿನ ಪ್ರಯೋಗಾಲಯದ ಉಪಕರಣಗಳು ಮಕ್ಕಳಿಗೆ ಉಪಯುಕ್ತವಾಗುವಂತೆ ನೋಡಿಕೊಳ್ಳಬೇಕು. ಶಾಲೆಯಲ್ಲಿ ಲಭ್ಯವಿರುವ ಸಂಪನ್ಮೂಲ ಸದ್ಬಳಕೆ ಮಾಡಬೇಕು. ಇದರ ಮೂಲಕ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ LVD ಕಾಲೇಜಿನ ನಿವೃತ್ತ HOD ಶಂಶುದ್ದೀನ್, ಬೆಂಗಳೂರಿನ M-Free ಸಂಸ್ಥೆಯ ಯೋಜನಾಧಿಕಾರಿ ಡಾಕ್ಟರ್ ವಿನಯ್ ಚೈತನ್ಯ, ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕ್ಯೂರೇಟರ್ ಅಜಿತ್ ಅಂಗಡಿ ಸೇರಿದಂತೆ ವಿವಿಧ ಶಾಲೆಗಳಿಂದ ಆಗಮಿಸಿದ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು.
ಪರಿಶಿಷ್ಟ ಜಾತಿಗಳ ಒಳ ಮೀಸಲು ನಿಗದಿಗೆ ರಚಿಸಲಾದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗದ ನಿಗದಿಪಡಿಸುವ ಅವಧಿ ಪೂರ್ಣಗೊಂಡಿದೆ. ಯಾವುದೇ ವರದಿ ಸಿದ್ಧವಾಗಿಲ್ಲ. ಈ ಮಧ್ಯೆ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಬ್ಯಾಕ್ಲ್ಯಾಗ್ ಹುದ್ದೆ ಭರ್ತಿ ಮಾಡುವುದಾಗಿ ಹೇಳುತ್ತಿರುವುದು ಸರ್ಕಾರವೇ ಮಾಡಿರುವ ಆದೇಶಕ್ಕೆ ತದ್ವಿರುದ್ಧವಾಗಿ ಸಚಿವ ಹೇಳಿಕೆ ಖಂಡಿಸಿ ಮಾರ್ಚ್ 3ರಂದು ಜಿಲ್ಲಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಮುಖಂಡ ಎಸ್. ಮಾರಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಒಳ ಮೀಸಲಾತಿ ಜಾರಿ ಅವರಿಗೆ ನೇಮಕಾತಿಗಳನ್ನು ತಡೆಯಲು ಸರ್ಕಾರವೇ ಆದೇಶ ಮಾಡಿದೆ. ಇಲಾಖೆ ಅಧಿಕಾರಿಗಳು ಪ್ರತ್ಯೇಕ ಆದೇಶಗಳನ್ನು ನೀಡಿದ್ದಾರೆ. ಆದರೆ ಸಮಾಜ ಕಲ್ಯಾಣ ಸಚಿವರು ಸರ್ಕಾರ ಆದೇಶವನ್ನು ಉಲ್ಲಂಘಿಸಿ ನೇಮಕಾತಿಗೆ ಪ್ರಯತ್ನ ಮಾಡುತ್ತಿರುವುದು ಅಲೆಮಾರಿಗಳು ಮಾದಿಗ ಸಮಾಜಕ್ಕೆ ದ್ರೋಹ ಬಗೆದಂತೆ ಗೊಂದಲ ಸೃಷ್ಟಿಸುತ್ತಿರುವ ಸಚಿವರ ಹೇಳಿಕೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಯಲಿದೆ ಎಂದರು. ಅದು 60 ದಿನಗಳ ಅವಧಿ ನಾಳೆ ಮುಗಿಯಿತು. 60 ದಿನಗಳ ಅವಧಿ ನೀಡಿದ್ರು, ನಾಳೆ ಮುಗಿತಾರೆ. ಆದರೆ ಇಲ್ಲಿವರೆಗೂ ಕೂಡ ಆಯೋಗವು ಏನು ಕೆಲಸ ಮಾಡಬೇಕಾಗಿತ್ತು, ಏನು ಮುಗಿಸಬೇಕಾಗಿತ್ತು ಅಂತ ಯಾವ ಕೂಡ ಆಯೋಗದಿಂದ ಆಗಿಲ್ಲ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ಈ ಮಧ್ಯದಲ್ಲಿ ಸಮಾಜ ಕಲ್ಯಾಣ ಸಚಿವರಾದ ಮತ್ತು ಬ್ಯಾಕ್ಲಾಗ್ ಸಚಿವ ಸಂಪುಟ ಉಪಸಮಿತಿ ಅಧ್ಯಕ್ಷರಾದ ಎಚ್.ಸಿ. ಮಹದೇವಪ್ಪರು ಪರಿಶಿಷ್ಟ ಜಾತಿಗಳ ಬ್ಯಾಕ್ಲಾಗ್ ಹುದ್ದೆಗಳು ಸಾವಿರಾರು ಹುದ್ದೆಗಳನ್ನು ತುಂಬಲಿಕ್ಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಆದೇಶ ಆಗಿಲ್ಲ ಮಾಡಿದ್ದಾರೆ. ತಾವು ಸಮಾಜ ಕಲ್ಯಾಣ ಸಚಿವರಾಗಿ ಹೇಳಿಕೆಗಳನ್ನು ಕೊಟ್ಟು ತಾವೆಲ್ಲ ಗೊತ್ತಿದೆ. ನಾನು 24 ಪ್ರಜಾವಣೆ ಕೂಡ ಆದರೆ ಈ ಹೇಳಿಕೆಗಳು ತಮ್ಮ ಸರ್ಕಾರದವರೇ ತೆಗೆದುಕೊಂಡಂತ ಸಚಿವ ಸಂಪುಟ ತೀರ್ಮಾನ ಮತ್ತು ಸರ್ಕಾರದ ಅಧಿಸೂಚನೆಗಳನ್ನು ಕೂಡ ಅದು ಉಲ್ಲಂಘಿಸ್ತಾ ಇದೆ. ದಿನಾಂಕ 18 ಫೆಬ್ರವರಿ ಸರ್ಕಾರದ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರು ಯಾವುದೇ ಇಲಾಖೆಗಳ ಹುದ್ದೆಗಳನ್ನು ತುಂಬಬಾರದು ಒಳ ಮೀಸಲಾತಿ ಜಾರಿ ಆಗುವವರಿಗೆ ಅಂತಂದು ಅವರು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ಅವರ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಯಾರು ಚೀಫ್ ಸೆಕ್ರೆಟರಿಗಳು ಆದೇಶ ಹೊರಡಿಸ್ತಾ ಇದ್ದರೆ ಸಂಬಂಧಪಟ್ಟಂತ ಸಚಿವರು ನಿಮ್ಮ ಜವಾಬ್ದಾರಿ ಏನಾಗಿದೆ, ಆ ಅಧಿಸೂಚನೆಗಳ ವಿರುದ್ಧ ನೀವು ಒಬ್ಬ ಸಚಿವರಾಗಿ ನಿಮ್ಮ ಇಲಾಖೆ ವಿರುದ್ಧನೇ ನೀವು ಮಾತಾಡ್ತಕ್ಕಂಥದ್ದು. ನಾವು ವ್ಯಾಪಾರದ ಹುದ್ದೆಗಳನ್ನು ತುಂಬ್ತೀವಿ, ನಾವು ಬೇರೆ ಬೇರೆ ಹುದ್ದೆಗಳನ್ನು ತುಂಬ್ತೀವಿ, ತುಂಬದೆ ಹೋದ್ರೆ ನಾವು ಅವರೇ ಒಳಗಾರ ಮಾಡ್ತೀವಿ, ಅಗತ್ಯಲ್ಲ. ನೀವೇ ನಿಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿರಿ ಮತ್ತು ಆದೇಶ ಹೊರಡಿಸಿರಿ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಆಗುವವರೆಗೆ ಯಾವ ಪೋಸ್ಟ್ಗಳನ್ನು ಹುದ್ದೆಗಳನ್ನು ನೇಮಕ ಮಾಡಬಾರದು ಅಂತ ನೀವೇ ಹೇಳ್ಕೊಂಡಿದ್ದೀರಿ. ಈ ಕಾರಣಕ್ಕಾಗಿ ಎಚ್.ಸಿ. ಮಹದೇವಪ್ಪನವರ ಈ ಒಂದು ಹೇಳಿಕೆಗಳನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ವಿವಿಧ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡುತ್ತಿಲ್ಲ ಎಂದು ಆಯೋಗದ ಅಧ್ಯಕ್ಷರೇ ಹೇಳಿಕೊಂಡಿದ್ದಾರೆ. ಸಮಾಜ ಕಲ್ಯಾಣ ಸಚಿವರು ಇಲಾಖೆಯವರು ಮಾಹಿತಿ ನೀಡದೇ ಇರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗದೇ ಇರುವುದು ಸಚಿವರು ಅಧಿಕಾರಿಗಳೊಂದಿಗೆ ಶಾಮೀಲಾಗಿರುವ ಅನುಮಾನವಿದೆ ಎಂದರು. ಈ ಹಿಂದೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ ಇವರು ನೇಮಕಾತಿ ವಿಷಯದಲ್ಲಿ ಸರ್ಕಾರಕ್ಕೆ ಪತ್ರ ಬರೆದು ಶಿಕ್ಷಣ, ಆರೋಗ್ಯ, ಪೊಲೀಸ್ ಇಲಾಖೆ ನೇಮಕಾತಿ ಅವಕಾಶ ನೀಡಬೇಕೆಂದು ಪತ್ರ ಬರೆದಿದ್ದರು. ಈಗ ಮಹದೇವಪ್ಪನವರು ಬ್ಯಾಕ್ಲಾಗ್ ಹುದ್ದೆ ನೇಮಕಾತಿ ಮಾಡುವುದಾಗಿ ಹೇಳುತ್ತಿದ್ದಾರೆ. ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಬದ್ಧವೆಂದು ಮುಖ್ಯಮಂತ್ರಿಗಳು ಹೇಳುತ್ತಲೇ ಎಸ್ಇಪಿ, ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲಾಗಿದೆ. ಸಮುದಾಯ ಅಭಿವೃದ್ಧಿಗೂ ಅನುದಾನವಿಲ್ಲ. ಜನಸಂಖ್ಯಾವರು ಮೀಸಲಾತಿಗೂ ಹತ್ತಾರು ಅಡ್ಡಿಯನ್ನು ಸೃಷ್ಟಿಸಲಾಗುತ್ತಿದೆ. ಸರ್ಕಾರ ದ್ವಂದ್ವ ನಡೆ ಖಂಡಿಸಿ ಪ್ರತಿಭಟನೆ ನಡೆಯಲಿದೆ ಎಂದರು. ಸಮಿತಿ ವಿಷಯದಲ್ಲಿ ಎಲ್ಲಿವರೆಗೂ ಕೂಡ ನೀವು ಅವರಿಗೆ ಯಾವುದೇ ರೀತಿಯಾದಂತಹ ಸಹಕಾರಗಳು ಕೊಟ್ಟಿಲ್ಲ ಅಂತ ಹೇಳಲಿಕ್ಕೆ ಅವರೇ ಬರೆದಂತ ಪತ್ರದಲ್ಲಿ ಬಹಳ ಕ್ಲಿಯರ್ ಆಗಿದೆ. ಸರ್ಕಾರದವರು ನಮಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಎಂಪಿರಿಕಲ್ ಡಾಟಾವನ್ನು ಸರ್ಕಾರದವರು ಕೊಡಬೇಕಾಗಿತ್ತು, ಯಾವುದಂತ ಡಾಟಾವನ್ನು ಕೊಟ್ಟಿಲ್ಲ. ಎರಡನೇದಾಗಿ ಸರ್ಕಾರದಿಂದ ಇರತಕ್ಕಂಥ ಅಧಿಕಾರಿಗಳು ನಾನು ಕೇಳತಕ್ಕಂಥ ಅಗತ್ಯವಾದ ಮಾಹಿತಿಯನ್ನು ಅವರು ನಮಗೆ ನೀಡಿರುವುದಿಲ್ಲ. ಇಷ್ಟು ಹೇಳಿದ ಮೇಲೆ ನಿಮ್ಮ ಸರ್ಕಾರದ ವಿರುದ್ಧ ಅಧಿಕಾರಿಗಳು ಮಾತಾಡಬೇಕಾಯಿತು. ಪಬ್ಲಿಕ್ ಆಫೀಸರ್ಸ್ ಆಗಿ, ನಿಮ್ಮ ಪಬ್ಲಿಕ್ ಆಫೀಸರ್ಸ್ ಆಗಿ, ನಿಮ್ಮ ಸಚಿವ ಸಂಪುಟ ನಿಮ್ಮ ಕೆಳಗಡೆ ಇರ್ತಕ್ಕಂಥವ್ರು ಸರ್ಕಾರದ ವಿರುದ್ಧವಾದಂತಹ ಈ ರೀತಿಯ ನಡೆಗಳ ವಿರುದ್ಧ ಇಲ್ಲಿವರೆಗೆ ನೀವು ಯಾವುದೇ ಕ್ರಮವನ್ನು ಕೈಗೊಂಡಿರುವುದಿಲ್ಲ ಅಂತಂದ್ರೆ ಬಹುಶಃ ಇಂಡೈರೆಕ್ಟ್ ಆಗಿ, ಅಪ್ರತ್ಯಕ್ಷವಾಗಿ ನೀವು ಕೂಡ ಅವ್ರ ಜೊತೆಗೆ ಶಾಮೀಲಾಗಿರೋದು ನಾವು ಭಾವಿಸ್ಕೊಂಡಿದ್ದೀವಿ. ಮತ್ತೆ ಈ ಹಿಂದೆ ಕೂಡ ಜಿ. ಪರಮೇಶ್ವರ್ ಅವರು ಇದೇ ರೀತಿ ಯಾವುದೋ 3 ನಮ್ಮ ಇಲಾಖೆಗಳಿಗೆ ಪರ್ಮಿಷನ್ ಕೊಡುವಂತ ಒಂದು ಪತ್ರ ಮಾಡೋದು ನಾವು ಒಂದ್ಸಲ ಹೋರಾಟವನ್ನು ಮಾಡಬೇಕು. ಒಂದು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ 3 ಇಲಾಖೆಗಳಿಗೆ ನಮಗೆ
ಏನು ಎಕ್ಸೆಂಪ್ಷನ್ ಕೊಡ್ರಿ ಉದ್ಯೋಗ ತಗೊಳ್ಳಿಕ್ಕೆ ಅಂತ ಹೇಳಿದಾಗ ನಾವು ಅವಾಗ ಪ್ರತಿಭಟನೆ ಮಾಡಿದ್ವಿ ಎಲ್ಲ ಕಡೆ. ಅವ್ರು ಸೈಲೆಂಟ್ ಆದ ಆ ವಿಷಯದಲ್ಲಿ. ನೀವು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮಾಧ್ಯಮದವರು ನೀವು ಇಮ್ಮಿಡಿಯೇಟ್ ಆಗಿ ಏನಾದರೂ ನಿಮ್ಮ ಹೇಳಿಕೆಗಳನ್ನು ಹಿಂಪಡೆದುಕೊಂಡ್ರೆ ನಾವು ರಾಜ್ಯಾದ್ಯಂತ ಕೂಡ ಇದೆ. ರಾಯಚೂರಿನಲ್ಲಿ 3ನೇ ತಾರೀಕು ಸಚಿವರ ನಮ್ಮ ಮಾಧ್ಯಮದ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕಂತ ತೀರ್ಮಾನ ಆಗಿದೆ ಸರ್. ಈ ಸಂದರ್ಭದಂತೆ ಇವತ್ತು ನಾವು ಪ್ರತಿಭಟನೆ ಮಾಡ್ತೇವೆ ಸರ್. ಈಗ ನಾಳೆಗೆ ಅದು ವರದಿ. ರಾಜ್ಯ ದಲಿತ ಸಂಘರ್ಷ ಸಮಿತಿಗಳು ಕಾಂಗ್ರೆಸ್ ಭಾಗವಾಗಿವೆ. ಯಾರು ಎಸ್ಇಪಿ ಟಿಎಸ್ಪಿ ಅನುದಾನ ಬಳಕೆ ಕುರಿತು ಮಾತನಾಡುತ್ತಿಲ್ಲ ಎಂದರು. ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ್, ನರಸಿಂಹಲು ಮರ್ಚಟಾಳ್, ಆಂಜನೇಯ ಉಟ್ಕೂರ್, ಲಕ್ಷ್ಮಣ, ಶ್ರೀನಿವಾಸ್ ಕೊಪ್ಪರ, ಶ್ರೀನಿವಾಸ್ ಕಲವಲದೊಡ್ಡಿ ಇದ್ದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯಗಳ ಅಭಿವೃದ್ಧಿಗೆ ರೂಪಿಸಲಾಗಿರುವ ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಕಾಯ್ದೆ ಉಲ್ಲಂಘಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ಕೂಡಲೇ ಅನುದಾನ ಕೊರತೆ ನೀಗಿಸದೆ ಹೋದರೆ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೆಪಿ ಅನಿಲ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2024-25ನೇ ಸಾಲಿನಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆ 39,121 ಕೋಟಿ ರೂಪಾಯಿ ಕಾಯ್ದಿರಿಸಲಾಗಿತ್ತು. ಆದರೆ ತಿಂಗಳಂತ್ಯಕ್ಕೆ 21,736 ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡಲಾಗಿದೆ. ಪ್ರತಿಶತ 56% ಮಾತ್ರ ಅನುದಾನ ಬಳಕೆ ಮಾಡಲಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ 14,280 ಕೋಟಿ ರೂಪಾಯಿ ಬಳಕೆ ಮಾಡಲಾಗಿದೆ. ಪರಿಶಿಷ್ಟ ಅಭಿವೃದ್ಧಿಗೆ ಕೇವಲ ಶೇಕಡ 20% ಅನುದಾನ ಮಾತ್ರ ಬಳಕೆಯಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರ ಸೆಕ್ಷನ್ 7D ತಿದ್ದುಪಡಿ ತಂದು ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನ ಅನ್ಯ ಕಾಮಗಾರಿಗೆ ಬಳಕೆ ಮಾಡಿಕೊಳ್ಳಲು ಹೊರಟಿತ್ತು. ಈಗ ಕಾಂಗ್ರೆಸ್ ಸಹ SC/ST ಸಮುದಾಯಗಳಿಗೆ ಮೀಸಲಾದ ಅನುದಾನ ದುರುಪಯೋಗ ಪಡಿಸಿಕೊಳ್ಳುತ್ತಲಿದೆ. ಸಮಾಜ ಕಲ್ಯಾಣ ಸಚಿವರು ಸಮುದಾಯ ಅನುದಾನ ಬಳಸಿಕೊಂಡಿದ್ದಲ್ಲದೆ ಸರ್ಕಾರವೇ ತಡೆದ ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಮಾಡುವುದಾಗಿ ಹೇಳುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧಿ ನೀತಿ ವಿರೋಧಿಸಿ ಬೆಂಗಳೂರಿನಲ್ಲಿ ಸಾಂಕೇತಿಕ ಧರಣಿ ನಡೆಸಲಾಗುತ್ತದೆ. ಸರ್ಕಾರ ಸ್ಪಂದಿಸದೆ ಹೋದರೆ ದೂರು ದಾಖಲಿಸುವುದಾಗಿ ಹೇಳಿದರು. ಆ ವರದಿಯನ್ನ ಈಗ ಮಾರ್ಚ್ 1ಕ್ಕೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಾಗಿತ್ತು. ಆ 2 ತಿಂಗಳ ಗಡುವು ರಾಜ್ಯ ಸರ್ಕಾರ ಕೊಟ್ಟಿತ್ತು. ಆದರೆ ಅದರ ಒಂದು ಆಗುಹೋಗುಗಳನ್ನು ನೋಡಿದರೆ ಅದು ಮಾರ್ಚ್ 1ಕ್ಕೆ ಸಬ್ಮಿಟ್ ಮಾಡ್ತದೋ ಇಲ್ಲವೋ ಅನ್ನೋಂಥ ಒಂದು ಗೊಂದಲ ಕೂಡ ಇರೋದ್ರಿಂದ ಇವತ್ತು ಈ ಗೋಷ್ಠಿಯನ್ನು ಕರೆದಿದ್ವಿ. ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ನಂತರ ಪಂಚ ಗ್ಯಾರಂಟಿಗಳೇನು ಜಾರಿ ಮಾಡಿದ್ದಾರೆ, ಖಂಡಿತವಾಗಿ ಅದನ್ನು ನಾವು ಈಗಾಗಲೇ ಸ್ವಾಗತ ಮಾಡಿದ್ದೀವಿ. ಆದರೆ ಆ ಗ್ಯಾರಂಟಿಗಳಿಗೆ SCP TSPಯ ಹಣವನ್ನು ಆ ಯೋಜನೆ ಏನಿದೆ ಅದು ಕೇವಲ ಗ್ಯಾರಂಟಿ ಯೋಜನೆಗಳ ರೀತಿಯ ಒಂದು ಯೋಜನೆ ಇದು ಅಲ್ಲ. ಈ SCP ಮತ್ತು TSP ಅನುದಾನವನ್ನು ದಲಿತರಿಗೆ ಮಾತ್ರ ಬಳಕೆ ಮಾಡಬೇಕು. ಆ ಯೋಜನೆ ಬಹಳ ಮುಖ್ಯವಾದಂಥ ಉದ್ದೇಶ ಸಮಾಜದಲ್ಲಿ ಅತಿ ಹಿಂದುಳಿದಿರುವಂಥ ನಮ್ಮ ಸಮುದಾಯಗಳ ಮಧ್ಯೆ ಇರುವಂಥ ಅಂತರವನ್ನು, ಆರ್ಥಿಕ ಅಸಮಾನತೆಯನ್ನು ಒಂದು ಸರಿದೂಗಿಸಲಿಕ್ಕೆ, ದಲಿತರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ, ಅವರ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅವರಿಗೆ ನೆರವನ್ನು ಕೊಡಲಿಕ್ಕೆ ಇರುವಂಥ ಈ ಯೋಜನೆಯನ್ನು, ಈ ಗ್ಯಾರಂಟಿಗಳಿಗೆ ಒಂದು ಈ ಹಣವನ್ನು ಉಪಯೋಗ ಮಾಡಿದರೆ ಅದನ್ನು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಉಗ್ರವಾಗಿ ಖಂಡಿಸ್ತಾ ಇದೆ. ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಅಲ್ಲದೆ ಬಿಜೆಪಿ ಸರ್ಕಾರ ಕೂಡ ಈ ಅನುದಾನವನ್ನು ಅನ್ಯ ಕಾಮಗಾರಿಗಳಿಗೆ ಈ ಸಂದರ್ಭದಲ್ಲಿ ಅಬ್ರಾಹಂ ಹೊನ್ನಟಗಿ, ಜನಾರ್ದನ್ ಹಳ್ಳಿಬೆಂಚಿ, ರಾಜು ಸಂಗಟಿ, ಡಿ ಜಯಪ್ಪ, ತಾಯಪ್ಪ ಹೆಗ್ಗಸನಹಳ್ಳಿ ಇದ್ದರು. ಈಗ ಜಾಹೀರಾತು. ಇದೇ ದಿನಾಂಕ ಮಾರ್ಚ್ 1ರಂದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ತಿಪ್ಪರಾಜು ಹವಾಲ್ದಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
ಶುಭಾಶಯ ಕೋರುವವರು ಶಿವರಾಜ್ ಪತ್ತೆಪುರ್, ಜಗದೀಶ್ ಅಡ್ವೊಕೇಟ್, ವೀರೇಂದ್ರ ಪಾಟೀಲ್, ಶಂಕರ್ ಗೌಡ, ಶ್ರೀ ಕಿಶನ್ ದಾರಕ್, ಸುರೇಶ್ ಪಾಟೀಲ್. ನಾಯಕ ನೀನೇ, ದಕ್ಷಿಣ ಧ್ರುವದ ಧ್ರುವ ತಾರೆಯು ನೀನೇ. ನಮಗೆಂದೆಂದು ನಾಯಕ ನೀನೇ, ದಕ್ಷಿಣ ಧ್ರುವದ ತಾರೆಯು ನೀನೇ. ಅಭಿಮಾನಿ ಬಳಗದ ಹೃದಯವು ನೀನೇ, ಅಂತ್ಯ ಕಾಣದ ಆಗಸ ನೀನೇ. ಅಭಿಮಾನಿ ಬಳಗದ ಹೃದಯವು ನೀನೇ, ಅಂತ್ಯ ಕಾಣದ ಆಗಸ ನೀನೇ. ದಕ್ಷಿಣ ಧ್ರುವದ ಧ್ರುವ ತಾರೆಯು ನೀನೇ. ನಮಗೆಂದೆಂದು ನಾಯಕ ನೀನೇ, ದಕ್ಷಿಣ ಧ್ರುವದ ತಾರೆಯು ನೀನೇ. ಅಭಿಮಾನಿ ಬಳಗದ ಹೃದಯವು ನೀನೇ, ಅಂತ್ಯ ಕಾಣದ ಆಗಸ ನೀನೇ. ಅಭಿಮಾನಿ ಬಳಗದ ಹೃದಯವು ನೀನೇ, ಅಂತ್ಯ ಕಾಣದ ಆಗಸ ನೀನೇ. ಅಣ್ಣಾದಿ ಕಣ್ಣ ನೀನೇ ನಮ್ಮಣ್ಣ. ವೇದಾಂತ್ ಪದವಿ ಮಹಾವಿದ್ಯಾಲಯದಿಂದ ಮಾರ್ಚ್ 2ರಂದು ವೇದಾಂತ್ ಪ್ರತಿಭಾನ್ವೇಷಣೆ ಪರೀಕ್ಷೆಯನ್ನು ನಡೆಸಲಾಗುತ್ತಿದ್ದು, ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅತಿ ಹೆಚ್ಚು ಅಂಕ ಪಡೆಯುವ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಗುತ್ತದೆ ಎಂದು ಕಾಲೇಜಿನ ಆಡಳಿತಾಧಿಕಾರಿ ರಾಕೇಶ್ ರಾಜರಬಂಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುತ್ತಿದೆ. 50 ಅಂಕಗಳ ಪರೀಕ್ಷೆಯಲ್ಲಿ ಎಸ್ಎಸ್ಎಲ್ಸಿ ಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಅತಿ ಹೆಚ್ಚು ಅಂಕ ಪಡೆದು ಪ್ರಥಮ ಸ್ಥಾನ ಪಡೆಯುವ ವಿದ್ಯಾರ್ಥಿಗೆ 20,000 ರೂಪಾಯಿ, ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗೆ 10,000 ರೂಪಾಯಿ, ತೃತೀಯ ಸ್ಥಾನ ಪಡೆಯುವ ವಿದ್ಯಾರ್ಥಿಗೆ 5,000 ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಗೂ ಸ್ಪರ್ಧಾತ್ಮಕ ಪರೀಕ್ಷೆ ಸಹಕಾರಿಯಾಗಲಿದೆ ಎಂದರು. ವೇದಾಂತ ಪ್ರತಿಭಾನ್ವೇಷಣೆ ಅಂತ ನಾವು ಮಾಡ್ತಾ ಇದ್ದೀವಿ ಸರ್. ಸೊ ಈ ಪ್ರೋಗ್ರಾಮ್ ಅಲ್ಲಿ SSLC ಮಕ್ಕಳು ರೂರಲ್ ಇಂದ ಆಲ್ರೆಡಿ ಒಂದು 34-35 ಕಾಲೇಜ್ ಸ್ಕೂಲ್ ವಿಸಿಟ್ಸ್ ನಮ್ಮ ಟೀಮ್ ಎಲ್ಲ ಮಾಡಿದೆ. ಅಲ್ಲಿ ಒಂದು ಲೋಕಲ್ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಆ ಎಕ್ಸಾಮ್ ಅಲ್ಲಿ ಕಂಡಕ್ಟ್ ಮಾಡಿದ್ರೆ ಪ್ರತಿಯೊಂದು ಸ್ಕೂಲಿಂದ ಒಂದು 15 ವಿದ್ಯಾರ್ಥಿಗಳನ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಸೆಕೆಂಡ್ ರೌಂಡ್ ಅಂತ. ಈ ಸೆಕೆಂಡ್ ರೌಂಡ್ ಅಲ್ಲಿ ನಮ್ಮ ಕಾಲೇಜಲ್ಲಿ ಮಾಡ್ತಾ ಇದ್ವಿ ನಾಳೆ ಸಂಜೆ 12 ಗಂಟೆಗೆ. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾವೊಂದು 400 ಹುಡುಗರನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲ ಹುಡುಗರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಸೊ ಈಗ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ, ಇನ್ನೂ ಮಾಡಿದಂಥ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ, ಡೈರೆಕ್ಟ್ ಆಗಿ ಎಕ್ಸಾಮ್ ಬಂದಂಥ ವಿದ್ಯಾರ್ಥಿಗಳು ಈ ಒಂದು ಪ್ರೋಗ್ರಾಮ್ಗೆ ಈ ಒಂದು ಎಕ್ಸಾಮ್ ಬರೀಬೋದು ಅನ್ನೋದು ಸರ್. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರೈಸ್ ಅಮೌಂಟ್ ಅಂತಾನೆ ಇಟ್ಟಿದ್ದೀವಿ ನಾವು. ಫಸ್ಟ್ ಪ್ರೈಸ್ 20,000 ಕ್ಯಾಶ್ ಮನಿ, ಸೆಕೆಂಡ್ ಪ್ರೈಸ್ 10,000 ಕ್ಯಾಶ್ ಮನಿ ಅಂಡ್ ಥರ್ಡ್ ಪ್ರೈಸ್ 5,000 ಕ್ಯಾಶ್ ಮನಿ. ಇದರ ಜೊತೆಗೆ SSLC ಮುಗಿದ ತಕ್ಷಣ ಹುಡುಗರಿಗೆ ಯಾವ ಸ್ಟ್ರೀಮ್ ತಗೊಂಡ್ರೆ ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಇರುತ್ತೆ ಮಕ್ಕಳ ಜೊತೆಗೆ. ಸೊ ಈ ಒಂದು ಪ್ರೋಗ್ರಾಮ್ ಜೊತೆಗೆ ನಮ್ದು ಡಾಕ್ಟರ್ APJ ಅಬ್ದುಲ್ ಕಲಾಂ ಒಂದು ಪ್ರತಿಭಾನ್ವೇಷಣೆ ಅವರ ಕಾರ್ಯಕ್ರಮ ನಡೀತಾ ಇರ್ತದೆ. ಇದ್ರ ಬಗ್ಗೆ ನರಸಿಂಹ ಅವರು ವಿವರಣೆ ಕೊಡಲಿದ್ದಾರೆ. ವೇದಾಂತ್ ಕಾಲೇಜಿನಿಂದ ಪ್ರತಿ ವರ್ಷ 200 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ. ಮುಂದಿನ ಶೈಕ್ಷಣಿಕ ವರ್ಷ ಕಲಾ ವಿಭಾಗವಲ್ಲದೆ ಇತರೆ ಕೋರ್ಸ್ಗಳಿಗೆ ವಿಸ್ತರಿಸುವ ಯೋಜನೆ ಇದೆ ಎಂದರು. ಡಾಕ್ಟರ್ ಅಬ್ದುಲ್ ಕಲಾಂ ಸೇವಾ ಸಂಸ್ಥೆಯ ಅಧ್ಯಕ್ಷ ನರಸಿಂಹಲ್ಲು ಮಾತನಾಡಿ, 7ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಕಲಾಂ ಪ್ರತಿಭಾನ್ವೇಷಣೆ ಪರೀಕ್ಷೆಯನ್ನು ವೇದಾಂತ್ ಪದವಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಮಾರ್ಚ್ 2ರಂದು ನಡೆಸಲಾಗುತ್ತದೆ. 2 ಪರೀಕ್ಷೆಗಳನ್ನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನಡೆಸಲಾಗುತ್ತದೆ. ಹೆಚ್ಚು ಗ್ರಾಮೀಣ ವಿದ್ಯಾರ್ಥಿಗಳ ಪರೀಕ್ಷೆಗೆ ಹಾಜರಾಗಬೇಕೆಂದು ಮನವಿ ಮಾಡಿದರು. ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಅದೇ ಉದ್ದೇಶದಿಂದ ಪ್ರತಿ ವರ್ಷವೂ ಸುಮಾರು 8 ವರ್ಷಗಳಿಂದ ವೇದಾಂತ ಶಿಕ್ಷಣ ಸಂಸ್ಥೆಯ ಸಹಕಾರದೊಂದಿಗೆ ಒಂದು ಜಿಲ್ಲಾ ಮಟ್ಟದ ಕಲಾ ಪ್ರತಿಭಾನ್ವೇಷಣೆ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪರೀಕ್ಷೆಯಲ್ಲಿ 7ರಿಂದ 10ನೇ ತರಗತಿಯ ಎಲ್ಲ ಸುಮಾರು ಜನ ಮಕ್ಕಳು ಈ ಪರೀಕ್ಷೆಯನ್ನು ಬರೀತಾರೆ. ಪ್ರತಿ ವರ್ಷವೂ ಸಹ ಈ ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ವೇದಾಂತ ಮಹಾವಿದ್ಯಾಲಯದ ವತಿಯಿಂದ ಒಂದು ಕಲಾಂ ಸ್ಮಾರಕ ದರ್ಶನ ಎನ್ನುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದರಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪ್ರತಿ ವರ್ಷವೂ ಸುಮಾರು 8 ವರ್ಷಗಳಿಂದ ಕಲಾಂ ಸ್ಮಾರಕ ದರ್ಶನವನ್ನು ವೇದಾಂತ ಕಾಲೇಜಿನ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ರಾಕೇಶ್ ರಾಜರಬಂಡಿ ಸರ್ ಅವರು ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಸಂಸ್ಥೆ ವತಿಯಿಂದ ಅಭಿನಂದನೆಗಳನ್ನು
ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರ್ ಬೆಳೆ 12 ಗಂಟೆಗೆ ಕಲಾ ಅರ್ಧ ತಾಸು ಇರುತ್ತೆ ಸರ್. ಈ ಕಲಾಂ ಎಕ್ಸಾಮು ಎಲ್ಲಾ ವಿಷಯಗಳನ್ನು ಒಳಗೊಂಡಿರುತ್ತೆ ಸರ್. ವೇದಾಂತ ಪ್ರತಿಭಾ ವಿಷಯ ಕೇವಲ SSLC ವಿಷಯಗಳನ್ನ ಮಾತ್ರ. ಬೆಳಿಗ್ಗೆ ಕಾರ್ಯಕ್ರಮವನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಉದ್ಘಾಟಿಸಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರ್ಯ ವಿದ್ಯಾಲಯದ ಸಂಚಾಲಕ ಸ್ಮಿತಕ್ಕ ವಹಿಸಲಿದ್ದಾರೆ. ಅನೇಕ ಗಣ್ಯರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಂಜೆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಹಿಸಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಸಾಯಿ ಕಿರಣ್ ಆದೋನಿ ವಹಿಸಲಿದ್ದಾರೆ. ಅನೇಕರು ಅತಿಥಿಗಳಾಗಿ ಭಾಗಿಯಾಗಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ವೇದಾಂತ್ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯ ನಿಖಿಲ್ ಕೆ ಇದ್ದರು. ಮಕ್ಕಳಲ್ಲಿ ತರ್ಕ ಪ್ರಶ್ನೆ ಮಾಡುವ ಮತ್ತು ವೈಜ್ಞಾನಿಕ ಮನೋಭಾವನೆ ಮೂಡಿಸುವುದರ ಜೊತೆಗೆ ವೈಜ್ಞಾನಿಕ ವಿಚಾರಗಳಲ್ಲಿ ಕುತೂಹಲ ಹೆಚ್ಚಾಗಬೇಕು ಎಂದು ಈರಣ್ಣ ಕೋಸಗಿ ಹೇಳಿದರು. ಅವರಿಂದು ತಾಲೂಕಿನ ದುಗನೂರು ಗ್ರಾಮದ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇದೇ ವೇಳೆ ಭಾರತೀಯ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಸಂಚಾಲಕ ಹಫೀಜುಲ್ಲಾ ಅವರಿಂದ ಮಕ್ಕಳಿಗೆ ಪವಾಡ ಬಯಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಮ್ಮ ವಿದ್ಯಾರ್ಥಿಗಳು ಈ ಮನೋಭಾವನೆಯನ್ನ ಬೆಳೆಸಿಕೊಂತ ಹೋಗಬೇಕು ಮತ್ತು ವಿಜ್ಞಾನಿಗಳ ಒಂದು ಕೊಡುಗೆಯನ್ನ ಸ್ಮರಿಸುತ್ತಾ ತಾರ್ಕಿಕ ಮನೋಭಾವನೆಯನ್ನ ಬೆಳೆಸಿಕೊಂಡು ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನ ನೀವು ಇದು ಮಾಡಿದ್ರೆ ಇವತ್ತು ಇಡೀ ವಿಶ್ವದಾದ್ಯಂತ ಭಾರತದ ಕಡೆಗೆ ಯಾಕೆ ಹೆಚ್ಚು ನೋಡ್ತಾ ಇದೆ, ಜಗತ್ತೆಲ್ಲ ಭಾರತದ ಕಡೆ ನೋಡ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ವಿಜ್ಞಾನದ ಬಗ್ಗೆ ಮತ್ತು ಸಂಶೋಧನೆ ಖಗೋಳ ಶಾಸ್ತ್ರದ ಬಗ್ಗೆ ಆಗಿರುವಂತಹ ಒಂದು ವಿಶಿಷ್ಟವಾದಂತಹ ಸಾಧನೆಯನ್ನ ಮತ್ತು ಮಾರ್ಕ್ಸ್ ಒಂದು ಸಾಧನೆಯನ್ನ ಗಮನಿಸಿ ನಮ್ಮ ಪ್ರಪಂಚವೇ ನಮ್ಮತ್ತ ನೋಡ್ತಾ ಇದೆ. ದಿನಾಚರಣೆ ಅಂಗವಾಗಿ ಇವತ್ತೇನು ಮಾಡ್ತಾ ಇದೆ ಅದರಲ್ಲಿ ಈ ಶಾಲೆಯಲ್ಲಿ ಇದು ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಶಾಲಾ ಮುಖ್ಯ ಗುರು ಗಫೂರ್ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಚಂದ್ರಶೇಖರ್ ಸ್ವಾಗತಿಸಿದರು. ಸಂಪತ್ ರಾಜ್ ನಿರೂಪಿಸಿದರು. ನಗರದ ಸರದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕೈಲಾಸ ಮಹಾದ್ವಾರವೆಂದೇ ಪ್ರಸಿದ್ಧ ಪಡೆದಿರುವ ನೀಲಗಿರಿ ಮಠದಲ್ಲಿ ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ಸೂಗುರಯ್ಯ ಮಹಾಸ್ವಾಮಿಗಳ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಶಿವರಾತ್ರಿ ಜಾಗರಣೆಯ ಪ್ರಯುಕ್ತ ತುಪ್ಪದ ಸಹಸ್ರ ದೀಪೋತ್ಸವವನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಹಮ್ಮಿಕೊಳ್ಳಲಾಗಿತ್ತು. ಬೆಳಿಗ್ಗೆಯಿಂದಲೇ ಮಠದ ಶಾಸ್ತ್ರಿಗಳಾದ ಮಠಮಾರಯ್ಯ ಸ್ವಾಮಿಗಳವರ ಪೌರೋಹಿತ್ಯದಲ್ಲಿ ಶ್ರೀಮಠ ಕ್ಷೇತ್ರಾಧಿಪತಿಯಾದ ಶ್ರೀ ಶ್ರೀ ಗೌರಿಶಂಕರ ದೇವರ ಮೂರ್ತಿಗೆ ಅಭಿಷೇಕ, ವಸ್ತ್ರಾಲಂಕಾರ, ಬಿಲ್ವಾರ್ಚನೆ, ಸಹಸ್ರ ಶಿವನಾಮಾವಳಿ ಮಹಾಮಂಗಳಾರತಿ ನೆರವೇರಿಸಿದರು. ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಶ್ರೀ ಸೂಗುರಯ್ಯ ಮಹಾಸ್ವಾಮಿಗಳು ವಿಶೇಷವಾಗಿ ಕರಿ ವರ್ಣದ ವಸ್ತ್ರಗಳನ್ನು ಧರಿಸಿ ಆಗಮಿಸಿದ ಅವರು ಶ್ರೀ ಗೌರಿಶಂಕರ ದೇವರಿಗೆ ಮಹಾಮಂಗಳಾರತಿ ಸಲ್ಲಿಸಿ ಶ್ರೀಪೀಠದ ಸಿಂಹಾಸನದ ದಂಡಕವನ್ನು ತಮ್ಮ ಮಸ್ತಕಕ್ಕೆ ಇಟ್ಟುಕೊಂಡು ಲೋಕಕ್ಕೆ ಕಲ್ಯಾಣವಾಗಲಿ, ದೇಶ ಮತ್ತು ನಾಡನ್ನು ಸುಭಿಕ್ಷೆಯಿಂದ ಇಟ್ಟಿರು, ನಾಡಿನ ಸರ್ವ ಜನತೆಗೆ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ ಹಾಗೂ ಅಷ್ಟೈಶ್ವರ್ಯವನ್ನು ನೀಡಿ ಸರ್ವರಿಗೂ ಕಲ್ಯಾಣವನ್ನು ಮಾಡು ಎಂದು ಭಗವಂತನಲ್ಲಿ ಹರಕೆ ಮಾಡಿಕೊಂಡು ಸರ್ವರ ಬಾಳಲ್ಲಿಯೂ ಬದುಕು ಬಂಗಾರವಾಗಲಿ ಎಂದು ತುಪ್ಪದ ದೀಪವನ್ನು ಪ್ರಜ್ವಲಿಸುವ ಮೂಲಕ ಸಹಸ್ರ ದೀಪೋತ್ಸವಕ್ಕೆ ಚಾಲನೆ ನೀಡಿದರು.
ಆಸೀನರಾಗಿ ಸುಮಾರು 5 ನಿಮಿಷಗಳವರೆಗೆ ಶಿವಧ್ಯಾನದಲ್ಲಿ ಮಗ್ನರಾದರು. ನಂತರ ಶ್ರೀಮಠಕ್ಕೆ ಆಗಮಿಸಿದ ಸರ್ವ ಸದ್ಭಕ್ತರು ಪೀಠಾಧಿಪತಿಗಳ ದರ್ಶನವನ್ನು ಪಡೆದು ಅವರಿಂದ ಶುಭಾಶೀರ್ವಾದ ಪಡೆದರು. ಶ್ರೀಮಠಕ್ಕೆ ಸೇವೆ ಸಲ್ಲಿಸಿದ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಆಶೀರ್ವಾದಿಸಿದರು. ನಂತರ ಧರ್ಮ ಸಂದೇಶ ನೀಡಿದ ಶ್ರೀಗಳು ಮಹಾಶಿವರಾತ್ರಿ ಜಾಗರಣೆಯು ಇದು ಬರೀ ಶಿವನ ರಾತ್ರಿಯಾಗಬಾರದು, ಧರ್ಮ ಜಾಗೃತಿಯ ರಾತ್ರಿಯಾಗಬೇಕು. ಸರ್ವರು ಸಹಿತ ನಮ್ಮ ಧರ್ಮ ಸಂಪ್ರದಾಯಗಳನ್ನು ಆಚರಿಸಿ ಸದಾ ಶಿವ ಧ್ಯಾನದಲ್ಲಿ ಮಗ್ನರಾಗುವಲ್ಲಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗಿದೆ ಎಂದು ನುಡಿಯುತ್ತಾ ಶಿವರಾತ್ರಿ ಎಂದು ಶ್ರೀಮಠಕ್ಕೆ ಆಗಮಿಸಿ ಆಶೀರ್ವಾದ ಪಡೆದ ಸರ್ವರಿಗೂ ಆ ಭಗವಂತ ಆಶೀರ್ವಾದ ಸದಾ ಇರಲಿ ಎಂದು ನುಡಿದರು. ನಂತರ ಮಾಧ್ಯಮದವರಿಗೂ ಸನ್ಮಾನಿಸಿ ಗೌರವಿಸಿದರು. ನಂತರ ಮಾತನಾಡಿದ ಶ್ರೀಮಠದ ಕಾರ್ಯದರ್ಶಿಗಳಾದ ಬಸವಪ್ರಭು ಸ್ವಾಮಿಯವರು ನೀಲಗಿರಿ ಸಾಲಿಮಠದ ಇತಿಹಾಸ ಪುರಾತನ ಕಾಲದಿಂದಲೂ ನಡೆದುಕೊಂಡು ಸಂಪ್ರದಾಯವಾಗಿದೆ. ಈ ಮಠವು ಸರ್ವ ಧರ್ಮಗಳ ಶಾಂತಿಯ ತೋಟವಾಗಿದೆ. ನಿತ್ಯವೂ ಶ್ರೀಗಳು ಸರ್ವ ಸದ್ಭಕ್ತರಿಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ಮಹಾ ತ್ಯಾಗಿಗಳಾಗಿದ್ದಾರೆ. ಇಲ್ಲಿ ನೋವಿನಿಂದ ಬಂದಂತ ಭಕ್ತರನ್ನು ಶ್ರೀಗಳು ತಮ್ಮ ತಪಸಿದ್ಧಿ ಫಲದಿಂದ ಭಕ್ತರ ನೋವನ್ನು ಕಳೆದು ನಗು ನಗುತ್ತಾ ಅವರ ಜೀವನದಲ್ಲಿ ಬೆಳಕಿನ ಮಾರ್ಗವನ್ನು ತೋರುವ ಮಹಾ ಪುರುಷರಾಗಿದ್ದಾರೆ. ಇವರ ಧರ್ಮ ಕಾರ್ಯಗಳಿಗೆ ನಮ್ಮ ಶ್ರೀಮಠದ ಸೇವಾ ಸಮಿತಿಯವರು ಮತ್ತು ಸಮಿತಿಯ ಅಧ್ಯಕ್ಷರಾದ ವಿರೂಪಾಕ್ಷಯ್ಯ ಸ್ವಾಮಿಗಳು ಶ್ರೀಮಠದ ಅಭಿವೃದ್ಧಿಗೆ ಸಾಥ್ ನೀಡಿರುವುದು ತುಂಬಾ ಸಂತೋಷ ತಂದಿದೆ ಎಂದು ಹೇಳಿದರು. ಹಾಗೆ ಈ ವರ್ಷದ ದೀಪೋತ್ಸವ ಕಾರ್ಯಕ್ರಮದ ಪ್ರಾಚಾರ್ಯವನ್ನು ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮದವರು ತುಂಬಾ ಅಚ್ಚುಕಟ್ಟಾಗಿ ಮುದ್ರಿಸಿ ಪ್ರಚಾರ ಮಾಡಿದ್ದಕ್ಕಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ನೂರಾರು ಪುರುಷರು, ಮಹಿಳೆಯರು, ಮಕ್ಕಳು ಸೇರಿ ತಮ್ಮ ಜೀವನದ ಕತ್ತಲೆಯೂ ಕಳೆದು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ನೀಡಲಿ ಎಂದು ಬೇಡುತ್ತಾ ತುಪ್ಪದ ದೀಪವನ್ನು ಬೆಳಗಿಸಿದರು. ಈ ಸಂದರ್ಭದಲ್ಲಿ ಚೆನ್ನಮಲ್ಲಿಕಾರ್ಜುನ ಸ್ವಾಮಿ, ಶ್ರೀಮಠದ ಅಧ್ಯಕ್ಷರಾದ ವಿರೂಪಾಕ್ಷಯ್ಯ ಸ್ವಾಮಿ ಹಿರೇಮಠ್, ಶರಣಯ್ಯ ಸ್ವಾಮಿ ಜಾಲಹಳ್ಳಿ, ನವೀನ್ ಕುಮಾರ್ ಗಟ್ಟು, ಸಿದ್ದನಗೌಡ ಪಾಟೀಲ್ ಜೇಗರ್ಕಲ್, ಮಾರಪ್ಪ ಎಂ, ವೀರೇಶ್ ಶೆಟ್ಟಿ ಜೇಗರ್ಕಲ್, ವೆಂಕಟೇಶ್ ಕಲ್ಲೂರ್, ವೀರೇಶ್ ಹಿರೇಮಠ್ ವಕೀಲರು, ಈರಣ್ಣ ತ್ರಿಶೂಲ್ ಪ್ರಿಂಟರ್ಸ್, ಎಸ್ಪಿ ಸುರೇಶ್ ಹಿರೇಮಠ್, ತೆಲಂಗಾಣ, ಆಂಧ್ರ ಪ್ರದೇಶ, ಕಲಬುರಗಿ, ಕರ್ನೂಲ್, ಮಕ್ತಲ್, ಮಹಾರಾಷ್ಟ್ರ, ಮುಂಬೈ ನಗರ ಹಾಗೂ ಗ್ರಾಮಾಂತರ ಪ್ರದೇಶ ಮತ್ತು ಮಡ್ಡಿಪೇಟೆಯ ಬಡಾವಣೆಯ ಸರ್ವ ಸದ್ಭಕ್ತರು, ಶ್ರೀಮಠದ ಸರ್ವ ಶಿಷ್ಯ ವೃಂದದವರು ಉಪಸ್ಥಿತರಿದ್ದರು. ದಿನಾಂಕ 28/2/2025 ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಹಾಗೂ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆದ 3 ತಿಂಗಳ ಫ್ಯಾಷನ್ ಡಿಸೈನಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿ ಪೂರ್ಣಗೊಳಿಸಿದ ನಿರುದ್ಯೋಗಿ ಯುವತಿಯರಿಗೆ ಸಂಸ್ಥೆಯ ಕಚೇರಿಯಲ್ಲಿ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ಮಹೇಶ್ ಕುಮಾರ್ ತಾಲೂಕ್ ಶಿಶು ಯೋಜನಾ ಅಧಿಕಾರಿಗಳು ಗಿಲ್ಲೆಸುಗೂರು ಅವರು ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿ, ಈ ಒಂದು ಸಂಸ್ಥೆಯ ಕಾರ್ಯ ನಿಜಕ್ಕೂ ಈ ಭಾಗದ ನಿರುದ್ಯೋಗಿ ಮಹಿಳೆಯರಿಗೆ ವರದಾನ ಇದ್ದಂತೆ. ಏಕೆಂದರೆ ಈ 2 ವರ್ಷಗಳಿಂದ ಇಂತಹ
ಕೌಶಲ್ಯ ತರಬೇತಿಗಳನ್ನು ಮಾಡುತ್ತಾ ಬಂದು 100ಕ್ಕೂ ಹೆಚ್ಚು ಜನರಿಗೆ ತರಬೇತಿಗಳನ್ನು ನೀಡಿ ಮಹಿಳೆಯರಿಗೆ ಸ್ವಾವಲಂಬನೆ ಜೀವನದ ದಾರಿ ತೋರಿಸಿದ್ದು ತಾವೆಲ್ಲರೂ ಇಂಥ ತರಬೇತಿಗಳಿಂದ ಕಲಿತ ವಿದ್ಯೆಯನ್ನು ಮುಂದಿನ ಬದುಕು ರೂಪಿಸಿಕೊಳ್ಳುವಲ್ಲಿ ತಾವುಗಳು ನಿರಂತರವಾಗಬೇಕು ಮತ್ತು ತಾವು ಗಳಿಸುವ ಆದಾಯದಿಂದ ಬಂದ ಹಣ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಬಳಸುವ ಬಗ್ಗೆ ಚಿಂತನೆ ಮಾಡಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಿರಿ. ಸರ್ಕಾರದ ಅನೇಕ ಸಾಲ ಸೌಲಭ್ಯಗಳು ಸಿಗುತ್ತಿದ್ದು ಇದರ ಲಾಭ ಪಡೆದುಕೊಳ್ಳಿ ಎಂದರು. ಇದರಲ್ಲಿ ಅನೇಕ ಮಹಿಳೆಯರು ಬದುಕು ಕಟ್ಟಿಕೊಂಡಿದ್ದಾರೆ. ತಮ್ಮದೇ ಸ್ವಂತ ಅಂಗಡಿ ತೆಗೆದ ಉದಾಹರಣೆ ನಮ್ಮ ಮುಂದಿದೆ. ನಿಮ್ಮ ನಡೆ ಏನಿದ್ದರೂ ಸ್ವಾವಲಂಬನೆ ಕಡೆ ಇರುವ ನಿಟ್ಟಿನಲ್ಲಿ ಚಿಂತಿಸಿ, ಆಗ ನೀವು ಇತರರಿಗೆ ಮಾದರಿಯಾಗುತ್ತೀರಿ ಎಂದು ಕರೆ ನೀಡಿದರು. ಸಂಯೋಜಕರಾದಂಥ ಶ್ರೀಯುತ ವಿನಾಯಕ್ ಸರ್ ಅವರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ನೀವೆಲ್ಲ ಕಲಿಕಾರ್ತೀವಿ. ಇದು ಸರ್ ಎಲ್ಲ ಹೇಳಿದಾರೆ, ಬರೀ ಭಾಷಣಗಳಾಗಬಾರ್ದು. ಯಾಕೆಂದರೆ ಯಾವಾಗ ಹೆಣ್ಮಕ್ಳು ಆರ್ಥಿಕ ಸ್ವಾತಂತ್ರ್ಯ ಪಡಿತಾರೆ ಅವಾಗ ದೇಶ ಉದ್ಧಾರ ಆಗ್ತದ ಅಂತೇಳಿ. ಇತ್ತೀಚೆಗೆ ಕೆಲವ್ರು ಏನಾಗ್ಬಿಟ್ರೆ ಸರ್, ಗಂಡ್ಮಕ್ಳು ಭಾಳ ಕಷ್ಟ ಆಗ್ಬಿಡುತ್ತೆ. ಕೆಲವರು ಹೆಣ್ಮಕ್ಳು ಮೈಂಡ್ಸೆಟ್ ಹೆಂಗ ನಾನ್ಯಾಕೆ ಓದ್ಲಿ, ಪಾಸ್ ಆದ್ರೆ ಬಿಟ್ರು ಬಿಡ್ರು, ಮದುವೆ ಮಾಡ್ಕೊಂಡು ಅವ್ನು ದುಡಿತಾನೆ, ನಾನು ಸಾಕ್ತಾರಂತ. ಅದಕ್ಕೆ ನಮ್ದು ಇಂಗ್ಲೀಷಲ್ಲಿ ಇದ್ರು, ಹೆಣ್ಮಕ್ಳಾಗಿದ್ರೆ ಅವ್ರು ಯಾರ್ಯಾರೋ ಬರ್ತಿರ್ತಾರೆ ನಮ್ಮ ಆಫೀಸಿಗೆ, ಕಿರಿಕಿರಿ ತಿನ್ನಕ್ಕೆ ಬರ್ತಾರೆ, ಟೆನ್ಷನ್ ಕೊಡಕ್ಕೆ ಬರ್ತಾರೆ. ಇಲ್ಲಿಗೆ ಬರ್ಬೇಕಾದ್ರೆ ಲೇಟ್ ಆಯ್ತು, ಸಾರಿ ಸರ್, ಯಾಕಂದ್ರೆ ಅಲ್ಲಿ ಎದ್ದೇಳಕ್ಕೆ ಕೊಡೋದಿಲ್ಲ. ಅದಕ್ಕೆ ನಾನೇ ಎದ್ದು ಬಂದ್ಬಿಟ್ಟೆ, ಆಫೀಸಿಂದ ಹೊರಗೆ ಎದ್ದು ಬಂದ್ಬಿಟ್ಟೆ. ಅದೇ ರೀತಿ ಇನ್ನೊಬ್ಬರು ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಶ್ರೀಧರ್, ಹಿರಿಯ ವಿಜ್ಞಾನಿ ಪ್ರಾಣಿಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅವರು ಮಾತನಾಡಿ, ತಾವೆಲ್ಲರೂ ಒಂದು ಕೌಶಲ್ಯ ತರಬೇತಿ ಪಡೆಯುವ ಮೂಲಕ ತಮ್ಮ ಬದುಕನ್ನು ರೂಪಿಸಿಕೊಂಡು ಸುಂದರ ಜೀವನ ನಡೆಸಲಿಕ್ಕೆ ಒಳ್ಳೆಯ ಆಯ್ಕೆ ಮಾಡಿಕೊಂಡು 3 ತಿಂಗಳು ಈ 2 ತರಬೇತಿಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದೀರಿ. ಈ ಸಂಸ್ಥೆಯು ಮಹಿಳೆಯರಿಗೆ ಮತ್ತು ರೈತರಿಗೆ, ರೈತ ಮಹಿಳೆಯರಿಗೆ, ನಿರುದ್ಯೋಗಿ ಯುವಕ ಯುವತಿಯರಿಗೆ ತುಂಬ ಅಮೂಲ್ಯವಾದ ತರಬೇತಿಗಳನ್ನು ನಡೆಸುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಇತರರಿಗೂ ತಿಳಿಸಿ. ಒಂದು ಕೌಶಲ್ಯ ತರಬೇತಿ ಮಾಡಿದ್ದೇ ಆದಲ್ಲಿ ಎಲ್ಲಿಯಾದರೂ ಒಂದು ಸ್ವಂತ ಉದ್ಯೋಗ ಮಾಡಬಹುದು. ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಂಡು ತಂದೆ ತಾಯಿಗೆ ಸಹಾಯ ಮಾಡುವ ರೀತಿಯಲ್ಲಿ ಆಗಿರಿ ಎಂದರು. ಈಗಾಗಲೇ ಹೈನುಗಾರಿಕೆ, ಕುರಿ, ಮೇಕೆ, ಕೋಳಿ ಸಾಗಾಣಿಕೆ ತರಬೇತಿ ನೀಡುತ್ತಿದ್ದು ನಾವೇ ಅನೇಕ ತರಬೇತಿಗಳನ್ನು ನೀಡಿದ್ದೇವೆ. ರೈತರನ್ನು ತುಂಬ ಅಚ್ಚುಕಟ್ಟಾಗಿ ಶಿಸ್ತಾಗಿ ತರಬೇತಿ ಆಯೋಜನೆ ಮಾಡುತ್ತಿರುವ ಈ ಸಂಸ್ಥೆ ನಿಜಕ್ಕೂ ಈ ಭಾಗದ ನಿರುದ್ಯೋಗ ಹೋಗಲಾಡಿಸುವಲ್ಲಿ ತನ್ನದೇ ಪಾತ್ರ ವಹಿಸಿದೆ ಎಂದರು. ಇನ್ನೊಬ್ಬರು ಅತಿಥಿಗಳಾದ ಶ್ರೀಮತಿ ಈರಮ್ಮ, ಜಿಲ್ಲಾ ಶ್ರೀ ಶಕ್ತಿ ಸಂಘದ ಮಹಿಳಾ ಒಕ್ಕೂಟದ ಅಧ್ಯಕ್ಷರು ಮಾತನಾಡಿ, ಇದು 2ನೇ ಸಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಈ ಮಹಿಳಾ ಸಶಕ್ತತೆಯ ಕಾರ್ಯಕ್ರಮಗಳು ನಿಜಕ್ಕೂ ಶ್ಲಾಘನೀಯ. ತರಬೇತಿ ನೀಡಿ ಮತ್ತು ಪ್ಲೇಸ್ಮೆಂಟ್ ಮಾಡಿಸುವ ಸಂಸ್ಥೆ ಇದ್ದರೆ ಅದು ಈ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಎಂದರೆ ತಪ್ಪಾಗಲಾರದು. ಈ ಸಂಸ್ಥೆ ಮಹಿಳೆಯರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಗಮನಿಸಿದ್ದೇನೆ. ಈ ನಿಸ್ವಾರ್ಥ ಕಾರ್ಯಕ್ಕೆ ಅಭಿನಂದನೆಗಳು ಎಂದರು. ನೋಡ್ಕೋಬೇಕು, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ಕೋಬೇಕು. ಸ್ಕಿನ್ಗೆ ಸ್ವಲ್ಪ ಟೆಸ್ಟಿಂಗ್ ಮಾಡಿ ಹಚ್ಚಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ಮಾಡಿಕೊಡ್ರಿ. ಸೊ ಈ ಥರ ತರಬೇತಿಗಳು ಬಹಳ ಅವಶ್ಯಕ. ನೀವೆಲ್ಲ ಮಾಡಿದಿರ, ಸೊ ಇನ್ನು ಮುಂದೆ ಇದರಲ್ಲಿ ಸಕ್ಸಸ್ ಆಗಬೇಕು. ಚೆನ್ನಾಗಿ ಸರ್ವಿಸ್ ಕೊಟ್ರಿ ಅಂತಂದರೆ ಫುಲ್ ಹೆಸರಾಗುತ್ತೆ ನಿಮಗೆ. ಈ ಮದುವೆ ಸಮಾರಂಭಗಳಲ್ಲಿ ಒಂದೊಂದು ಮದುವೆಗೆ ಇವತ್ತು ನಾವು ಹೋದರೆ 5,000 to 10,000 rupees ಪರ್ ನೈಟ್ ದುಡಿತಾರೆ, ಹೌದ್ರಿ? ಸೊ ಮತ್ತು ಇನ್ನು ಯಾವ ಬೇಕು ನಿಮಗೆ, ಇನ್ನು ಯಾವ ಗೌರ್ಮೆಂಟ್ ಕೆಲಸ ಬೇಕು ನಿಮಗೆ, ಹೌದಲ್ಲ? ಅದಕ್ಕೆ ಸ್ವಲ್ಪ ನಾಲೆಡ್ಜ್ ಇದ್ದು ಒಂದು ಒಳ್ಳೆಯ ಅನುಭವ, ಆಮೇಲೆ ಯಾವತ್ತೇ ಆಗಲಿ ಕಲ್ತ ಮೇಲೆ ನೀವೇನು ಕಲ್ತಿರ್ತೀರಲ್ಲ ಓದಂಥ ಜಾಗಗಳಲ್ಲಿ ಸ್ವಲ್ಪ ಅವರಿಗೆ ಅನುಕೂಲ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಸರ್ ಸುಮ್ಮನೆ ಬಂದಿದ್ದೆ, ಜಲ್ದಿ ಬರ್ರಿ ಮೇಡಮ್ ಅಂತಂದ್ರೆ ಎದಕ್ಕಂತ ಆಫೀಸ್ಗೆ ಹೋದೆ. ಸರ್ ಇಲ್ಲಿ ಹೋಗೋಣ ಬರ್ರಿ ಅಂತಂದ್ರು. ಅದೇ ಮಹೇಶ್ ಸರ್ ಯಾವಾಗೂ ಯಾರೇ ಎಷ್ಟೇ ಕಷ್ಟದಾಗ ಬಂದಿದ್ರು, ಎಷ್ಟೇ ನೋವಾಗಿದ್ರು ಅವ್ರು ನಗಿಸೋದು ಅವ್ರದ್ದು ಯಾವಾಗಿಂದ ಅವರು ವೃತ್ತಿ ಅವರು ಎಲ್ಲ ಏನೇ. ಮತ್ತೆ ಬೈತಾರೆ, ಬೈಯಲ್ಲ ಅಂತೆಲ್ಲ ಬೈತಾರೆ, ಮತ್ತು ಆಮೇಲೆ ಅವ್ರು ನಗಿಸಿ ಕಳಿಸ್ತಾರೆ ಆಫೀಸ್ನಾಗ. ಅದೇ ಅನುಭವ ಭಾಳಷ್ಟು ನಮ್ಮ ಮಹೇಶ್ ಸರ್ ಅವ್ರಿಗೆ. ಅವ್ರು ಅಳಿಸೋದು ಗೊತ್ತು, ನಗಿಸೋದು ಗೊತ್ತು, ಎರಡೂ ಮಾಡ್ತಾರೆ ಅವರು. ಯಾಕಂದರೆ ಇವಾಗ ಎಲ್ಲ ಸಂಸ್ಥೆಯ ಕಾರ್ಯಕ್ರಮ ಸಂಯೋಜಕರಾದ
ವಿನಾಯಕ್ ಆರ್ ಅವರು ಮಾತನಾಡಿ, ಸಂಸ್ಥೆಯು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ರಾಯಚೂರು ನಗರದಲ್ಲಿ 2 ವರ್ಷಗಳಿಂದ ಕೌಶಲ್ಯ ತರಬೇತಿಗಳನ್ನು ಆಯೋಜನೆ ಮಾಡುತ್ತಿದ್ದು, ಪ್ರಸ್ತುತ ಈ 2 ತರಬೇತಿ ಪಡೆದುಕೊಂಡು ಇಂದು ಪ್ರಮಾಣ ಪತ್ರ ಪಡೆಯುತ್ತಿರುವ ಕಲಿಕಾರ್ತಿ ಅವರಿಗೆ ಶುಭ ಕೋರುತ್ತೇನೆ ಮತ್ತು ನೀವು 3 ತಿಂಗಳು ಸಂಸ್ಥೆಯಲ್ಲಿ ಈ 2 ತರಬೇತಿ ಕಲಿತು ಮುಂದಿನ ಜೀವನಕ್ಕೆ ಹೆಜ್ಜೆ ಇಡುತ್ತಿದ್ದು, ಇದರಲ್ಲಿ ತಾವೆಲ್ಲರೂ ಯಶಸ್ಸು ಕಾಣಿರಿ. ಈಗಾಗಲೇ ಸಂಸ್ಥೆಯು ಕೃಷಿ ಆಧಾರಿತ ತರಬೇತಿಗಳನ್ನು ಕೂಡ ಮಾಡುತ್ತಾ ಬಂದಿದ್ದು, ಇಲ್ಲಿಯವರೆಗೂ 1500 ಜನರಿಗೆ, ರೈತ ಮತ್ತು ರೈತ ಮಹಿಳೆಯರಿಗೆ, ಸ್ವಸಹಾಯ ಸಂಘದ ಮಹಿಳೆಯರಿಗೆ ತರಬೇತಿಗಳನ್ನು ನೀಡಲಾಗಿದ್ದು, ಸುಮಾರು 50% 60% ತರಬೇತಿ ಪಡೆದುಕೊಂಡವರು ಜೀವನ ರೂಪಿಸಿಕೊಂಡಿದ್ದಾರೆ. ತರಬೇತಿಗಳಲ್ಲಿ ನಾವು ಸರ್ಕಾರದ ಸಾಲ ಸೌಲಭ್ಯ ಕುರಿತು ಮಾಹಿತಿ ನೀಡಲಾಗುತ್ತಿದೆ. NLM, PME, GP ಇದರಲ್ಲಿ ಅರ್ಜಿ ಸಲ್ಲಿಸುವ ಕುರಿತು ಮತ್ತು ಬೇಕಾಗಬಹುದಾದ ದಾಖಲಾತಿಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ. ಈಗಾಗಲೇ ಅನೇಕ ಜನರು ಸಾಲ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಿದ್ದು ಕೂಡ ಇದೆ. ಅದಕ್ಕೆ ಬೇಕಾದ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಕೂಡ ಉಚಿತವಾಗಿ ನೀಡಲಾಗುತ್ತದೆ. ಇದರಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಪಡೆದುಕೊಂಡವರಿಗೆ ನಗರದಲ್ಲಿ ಇರುವ ಗಾರ್ಮೆಂಟ್ ಕಂಪನಿಗೆ ಸೇರಿಸುವ ನಿಟ್ಟಿನಲ್ಲಿ ಸಂಸ್ಥೆ ಪ್ಲೇಸ್ಮೆಂಟ್ ಮಾಡಿಸುತ್ತಿದೆ. ಈಗ ತಾವೆಲ್ಲರೂ ಪೂರ್ಣ ಪ್ರಮಾಣದ ತರಬೇತಿ ಹೊಂದಿದ್ದೀರಿ. ಇದನ್ನು ನಿಲ್ಲಿಸದೆ ನಿರಂತರ ಪ್ರಾಕ್ಟೀಸ್ ಮೂಲಕ ಮುಂದುವರಿಸಿಕೊಂಡು ಹೋಗಿ ಈ ಕ್ಷೇತ್ರದಲ್ಲಿ ಯಶಸ್ಸು ಕಾಣಿರಿ ಎಂದರು. ನೀವು ಇಲ್ಲಿಂದ ಹೋದ ನಂತರ ಸ್ವಂತ ಅಂಗಡಿ ತೆಗೆದರೆ ಮತ್ತು ಮನೆಯಲ್ಲಿ ಮಾಡಿದರೂ ಅದೇ ಈ ಸಂಸ್ಥೆಗೆ ನೀವು ನೀಡುವ ಗುರುದಕ್ಷಿಣೆ ಎಂದರು. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ರೇಣುಕಾ ಪಾಟೀಲ್ ನೆರವೇರಿಸಿದರು. ಪ್ರಾಸ್ತಾವಿಕ ನುಡಿಯನ್ನು ಮಮತಾ ಸಂಯೋಜಕರು ಮಾಡಿದರು. ಸ್ವಾಗತವನ್ನು ಈರಮ್ಮ, ಪ್ರಮಾಣ ಪತ್ರ ವಿತರಣೆ ನಯನ ಅವರು, ವಂದನಾರ್ಪಣೆ ರಾಜೇಶ್, ರಾಮಕೃಷ್ಣ ಉಪಸ್ಥಿತರಿದ್ದರು ಹಾಗೂ ಕಲಿಕಾರ್ಥಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಕ್ಕಿ ಜ್ವರ ಭೀತಿ, ಮುನ್ನೆಚ್ಚರಿಕೆ ವಹಿಸಲು ಡಿಸಿ ನಿತೀಶ್ ಮನವಿ. ವಿಜ್ಞಾನ ಕೇಂದ್ರದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಪ್ರಶ್ನಿಸುವ ಮನೋಭಾವ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಿ. ಸಿಬಿ ಪಾಟೀಲ್. ಬ್ಲಾಕ್ ಲಾಗ್ ಹುದ್ದೆಗಳ ಭರ್ತಿ ಹೇಳಿಕೆ HC ಮಹಾದೇವಪ್ಪ ಹಿಂಪಡೆಯಲು ಆಗ್ರಹಿಸಿ ಮಾರ್ಚ್ 3ರಂದು ಪ್ರತಿಭಟನೆ. ಎಸ್ ಮಾರಪ್ಪ. SCP, TSP ಅನುದಾನ ಗ್ಯಾರಂಟಿ ಯೋಜನೆಗಳ ಬಳಕೆ ಖಂಡನೀಯ. KP ಅನಿಲ್ ಕುಮಾರ್. ವೇದಾಂತ್ ಕಾಲೇಜಿನಲ್ಲಿ ಮಾರ್ಚ್ 2ರಂದು ಪ್ರತಿ ಭಾನ್ವೇಶ್ವರ ಪರೀಕ್ಷೆ. ಅತಿ ಹೆಚ್ಚು ಅಂಕ ಪಡೆದವರಿಗೆ ನಗದು ಬಹುಮಾನ. ರಾಕೇಶ್ ರಾಜರಬಂಡಿ. ದುಗನೂರು ಶಾಲೆಯಲ್ಲಿ BVGSನಿಂದ ವಿಜ್ಞಾನ ದಿನಾಚರಣೆ. ತರ್ಕ ಮಾಡುವ ಮನೋಭಾವ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಿ. ಈರಣ್ಣ ಕೋಸಗಿ. ಕೈಲಾಸ ಮಹಾದ್ವಾರ ನೀಲಗಿರಿ ಸಾಲಿಮಠದಲ್ಲಿ ತುಪ್ಪದ ದೀಪೋತ್ಸವ ಅದ್ದೂರಿ ಆಚರಣೆ. ಭಕ್ತರ ಉದ್ಧಾರಕ್ಕಾಗಿ ಶ್ರೀಮಠದ ಅಭಿವೃದ್ಧಿ. ಫ್ಯಾಷನ್ ಡಿಸೈನಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿ ಮುಗಿಸಿದವರಿಗೆ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.